ನಮಸ್ಕಾರ. ಮಹಿಳಾ ಜಗತ್ತಿನಲ್ಲೊಂದು ಮಧುರಯಾನ, ಸಮಸ್ಯೆಗಳ ಪರಿಹಾರಕ್ಕೆ ಸಲಹೆಗಳ ಸಿಂಚನ, ಮನೆ ಮನ ಬೆಳಗುವ ಮಣಿದೀಪ, ಮಾನಿನಿಯರಿಗೆ ಮುದ ನೀಡುವ ಸಖಿ ಸಮಯ ಕಾರ್ಯಕ್ರಮಕ್ಕೆ ಸ್ವಾಗತ. ಹೀಗಂತೂ ಸೌಂದರ್ಯ ಪ್ರಜ್ಞೆ ಮಹಿಳೆ ಹಾಗೂ ಪುರುಷರಿಬ್ಬರಲ್ಲೂ ಹೆಚ್ಚಾಗ್ತಿದೆ. ಈಗಿನ ಮಾಡರ್ನ್ ಯುಗದಲ್ಲಿ ಸೌಂದರ್ಯ ನಮ್ಮ ಪ್ರತಿಷ್ಠೆಯ ಸಂಕೇತವಾಗಿದೆ ಅಂದ್ರೆ ತಪ್ಪಾಗೋದಿಲ್ಲ. ನಾವೆಷ್ಟೇ ನಮ್ಮ ಸೌಂದರ್ಯದ ಬಗ್ಗೆ ಕಾಳಜಿ ವಹಿಸಿದ್ರೂ ವಯಸ್ಸಾಗುತ್ತಿದ್ದಂತೆ ನಮ್ಮ ತ್ವಚೆ ಕೂಡ ಕಳಹೀನವಾಗಿ ಮುಖದ ಮೇಲೆ ನೆರಿಗೆಗಳು ಕಾಣತೊಡಗುತ್ತೆ. ಈ ನೆರಿಗೆ ಮೂಡಲು ಹಲವಾರು ಕಾರಣಗಳಿದ್ರೂ ಕೂಡ ಕೆಲವೊಮ್ಮೆ ಹೆಚ್ಚಾಗಿ ಸೂರ್ಯನ ಬೆಳಕು ನಮ್ಮ ಮೇಲೆ ಬಿದ್ದಾಗ, ವಿಪರೀತವಾಗಿ ಧೂಮಪಾನದ ದಾಸರಾದಾಗ ಹಾಗೂ ಮಾನಸಿಕ ಒತ್ತಡ ಅತಿಯಾದಾಗ ಕೂಡ ಬಹಳಷ್ಟು ಬೇಗ ಮುಪ್ಪು ಆವರಿಸುತ್ತೆ. ಮುಖದ ನೆರಿಗೆ ಹೋಗಲಾಡಿಸಲು ಅರಸಾಹಸ ಪಡುವವರಿಗೆ ಹೊಸದಾದ ಈ ನ್ಯೂರೋನಾಕ್ಸ್ ಚಿಕಿತ್ಸೆ ಬಹಳಷ್ಟು ಎಫೆಕ್ಟಿವ್ ಆಗಿದೆ. ಹಾಗಾದ್ರೆ ಈ ನ್ಯೂರೋನಾಕ್ಸ್ ಚಿಕಿತ್ಸೆ ಎಷ್ಟು ಎಫೆಕ್ಟಿವ್ ಅನ್ನೋದರ ಬಗ್ಗೆ ಒಂದು ವರದಿಯನ್ನ ನೋಡೋಣ. ಸೌಂದರ್ಯ ಅನ್ನೋ ಪದವೇ ಎಲ್ಲರನ್ನೂ ತನ್ನತ್ತ ಸೆಳೆಯುವಂಥದ್ದು. ಆದರೆ ಒತ್ತಡ ತುಂಬಿದ ಜೀವನ ಶೈಲಿ ನಮ್ಮ ಸೌಂದರ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನ ಬೀರ್ತಿದೆ. ಅಲ್ಲದೆ ವಯಸ್ಸಿಗೆ ಮುನ್ನವೇ ಕಣ್ಣುಗಳ ಬದಿಯಲ್ಲಿ, ಹಣೆಯ ಮೇಲ್ಭಾಗ ಹಾಗೂ ಕುತ್ತಿಗೆಯ ಭಾಗಗಳಲ್ಲಿ ನೆರಿಗೆಗಳು ಮೂಡುತ್ತಿವೆ. ವಯಸ್ಸಾದ ನಂತರ ಬರುವ ರಿಂಕಲ್ಸ್ಗಳು ಶಾಶ್ವತವಾಗಿ ಉಳಿದು ಬಿಡುತ್ತವೆ. ಹೀಗೆ ಹಲವಾರು ಕಾರಣಗಳಿಂದ ಕಾಣಿಸಿಕೊಳ್ಳುವ ನೆರಿಗೆಗಳಿಗೆ ಆಧುನಿಕ ಚಿಕಿತ್ಸೆಯಲ್ಲಿ ಸೂಕ್ತ ಪರಿಹಾರವಿದೆ. ಹೀಗೆ ವ್ಯಕ್ತಿಯ ಆತ್ಮವಿಶ್ವಾಸವನ್ನ ಕುಗ್ಗಿಸುವ ಮುಖದ ನೆರಿಗೆಗಳಿಗೆ ನ್ಯೂರೋನಾಕ್ಸ್ ಚಿಕಿತ್ಸೆ ಹೆಚ್ಚು ಪರಿಣಾಮಕಾರಿ. ಈ ಚಿಕಿತ್ಸೆಯಲ್ಲಿ ನ್ಯೂರೋನಾಕ್ಸ್ ಎಂಬ ಜೀವಸತ್ವವನ್ನ ರಿಂಕಲ್ಸ್ ಇರುವ ಭಾಗಗಳಿಗೆ ಇಂಜೆಕ್ಟ್ ಮಾಡಲಾಗುತ್ತೆ. ಇದರಿಂದ ಬಿಗಿತಗೊಂಡ ನರಗಳು ರಿಲ್ಯಾಕ್ಸ್ ಆಗಿ ನೆರಿಗೆಯ ಉಬ್ಬುಗಳು ಸಮತಟ್ಟಾಗುತ್ತವೆ. ಅತ್ಯಂತ ಕಡಿಮೆ ಸಮಯ ತೆಗೆದುಕೊಳ್ಳುವ ಈ ಆಧುನಿಕ ಚಿಕಿತ್ಸೆ ಹೆಚ್ಚು ಪರಿಣಾಮಕಾರಿಯಾಗಿದೆ. ಮುಖದ ನೆರಿಗೆಗಳಿಗೆ ಕಾರಣಗಳು. ವಯಸ್ಸಾಗುತ್ತಾ ಹೋದಂತೆ ಮುಖದಲ್ಲಿ ನೆರಿಗೆಗಳು ಮೂಡುವುದು ಸಹಜ. ದೀರ್ಘಕಾಲದವರೆಗೆ ಅಪಾಯಕಾರಿ ವಿಕಿರಣಗಳಿಗೆ ಮುಖವನ್ನು ಒಡ್ಡುವುದು ಸಹ ಈ ಸಮಸ್ಯೆಗೆ ಮುಖ್ಯ ಕಾರಣ. ಭಾವನೆಗಳ ಅಭಿವ್ಯಕ್ತಿಗಾಗಿ ಅತಿಯಾಗಿ ಹುಬ್ಬೇರಿಸುವಿಕೆಯಂತಹ ಅಭ್ಯಾಸಗಳಿಂದಲೂ ಸಹ ಅಸಹಜ ನೆರಿಗೆಗಳು ಮೂಡುತ್ತವೆ. ಚರ್ಮದ ಕೆಳಭಾಗದಲ್ಲಿ ಕೊಬ್ಬಿನ ಅಂಶ ಕಡಿಮೆಯಾಗುವುದರಿಂದಲೂ ಮುಖದಲ್ಲಿ ನೆರಿಗೆಗಳಾಗುತ್ತವೆ. ವಯಸ್ಸಾಗುತ್ತಾ ಹೋದಂತೆ ಚರ್ಮ ತನ್ನ ಸಹಜತೆಯನ್ನ ಕಳೆದುಕೊಳ್ಳುತ್ತೆ. ಹಾಗಾಗಿ ತ್ವಚೆಯಲ್ಲಿ ನವಚೈತನ್ಯ ಮೂಡಲು ಐವಿಎಲ್ ಚಿಕಿತ್ಸೆಯಲ್ಲಿ ಉತ್ತಮ ಪರಿಹಾರವಿದೆ. ಈ ಚಿಕಿತ್ಸೆಯಲ್ಲಿ ಹೈಲುರಿಕ್ ಆಸಿಡ್ ಅನ್ನ ತ್ವಚೆಗೆ ಇಂಜೆಕ್ಟ್ ಮಾಡಲಾಗುತ್ತೆ. ವ್ಯಕ್ತಿಯ ಮುಖದಲ್ಲಿನ ಮಾಂಸಖಂಡದ ಗಾತ್ರವನ್ನಾಧರಿಸಿ ಔಷಧಿಯ ಪ್ರಮಾಣವನ್ನ ನಿರ್ಧರಿಸಲಾಗುತ್ತೆ. ಮುಖದ ಸೆನ್ಸಿಟಿವ್ ಭಾಗಗಳಿಗೆ ಇಂಜೆಕ್ಷನ್ ನೀಡೋದ್ರಿಂದ ಮೇಲ್ನೋಟಕ್ಕೆ ಭಯವಾಗಬಹುದಾದ್ರೂ ಅನೆಸ್ಥೇಷಿಯಾ ಕ್ರೀಮ್ ಮೂಲಕ ತ್ವಚೆಯನ್ನ ಮೊದಲೇ ಚಿಕಿತ್ಸೆಗೆ ತಯಾರು ಮಾಡಲಾಗಿರುತ್ತೆ. ಅಲ್ಲದೆ ಈ ಚಿಕಿತ್ಸೆಯಿಂದ ಕುತ್ತಿಗೆ ಹಾಗೂ ಕೈಗಳ ಮೇಲ್ಭಾಗದಲ್ಲಿನ ನೆರಿಗೆಗಳಿಂದಲೂ ಸಹ ಮುಕ್ತಿ ಪಡೆಯಬಹುದು. ಸುಂದರ ಹೊಳೆಯುವ ತ್ವಚೆಯ ಕಾಂತಿ ಪ್ರಕೃತಿದತ್ತ ಉಡುಗೊರೆ. ಹಾಗೇನೆ ವಯಸ್ಸಾಗುತ್ತಾ ಹೋದಂತೆ ಚರ್ಮ ಸುಕ್ಕುಗಟ್ಟುವಿಕೆ ಹಾಗೂ ಕಳಾಹೀನವಾಗುವಿಕೆಯೂ ಸಹ ಪ್ರಕೃತಿಯ ಮತ್ತೊಂದು ಸಹಜ ಪರಿವರ್ತನೆ. ಆದರೆ ಆಧುನಿಕ ಚಿಕಿತ್ಸೆಗಳಲ್ಲಿ ಈ ಎಲ್ಲಾ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಕಂಡುಕೊಳ್ಳಬಹುದು. ಬೆಂಗಳೂರಿನಿಂದ ಶೀಲಾ, ಸಮಯ ನ್ಯೂಸ್. ರಿಂಕಲ್ಸ್ ನಿವಾರಣೆಗಿರುವ ಈ ನ್ಯೂರೋನಾಕ್ಸ್ ಚಿಕಿತ್ಸೆ ಬಗ್ಗೆ ತಿಳಿಸಿದ್ದಾರೆ ಚರ್ಮರೋಗ ತಜ್ಞರಾದಂಥ ಡಾಕ್ಟರ್ ಸುಜಯ್ ಶಾಂತಕುಮಾರ್ ಅವರು. ಸುಜಯ್ ಶಾಂತಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈಗ ಎಲ್ಲರಿಗೂ ವಯಸ್ಸಾಗ್ತಿದ್ದಂತೆ ಏನಾಗುತ್ತೆ ಅಂದ್ರೆ ಈ ರಿಂಕಲ್ಸ್ ಬರೋದಾಗ್ಲಿ, ಇನ್ನು ನೆರಿಗೆಗಳು ಕಾಡೋದಕ್ಕೆ ಶುರುವಾಗುತ್ತೆ. ಆದ್ರೆ ಎಲ್ಲರ ಮನಸ್ಸಲ್ಲೂ ಒಂದಿರುತ್ತೆ, ನಮ್ಗೆ ಎಷ್ಟೇ ವಯಸ್ಸಾದ್ರೂ ಕೂಡ ನಾವು ಸುಂದರವಾಗಿ ತುಂಬಾ ಚೆನ್ನಾಗಿ ಕಾಣಬೇಕು ಅಂತೇಳಿ. ಹಾಗಾದ್ರೆ ಈ ರಿಂಕಲ್ಸ್ ಬರೋದಕ್ಕೆ ಅಥವಾ ಈ ನೆರಿಗೆಗಳು ಅಂತ ಏನಂತೀವಿ, ಇದು ಬರೋದಕ್ಕೆ ಕಾರಣಗಳೇನೇನು ಅಂತ ಹೇಳ್ತೀರಾ? ಸೊ ರಿಂಕಲ್ಸ್ ಸಾಮಾನ್ಯವಾಗಿ ವಯಸ್ಸಾಗ್ತಾ ಇದ್ದಂಗೆ ಮುಖದ ಮೇಲೆ ಹಾಗೂ ಕೈಗಳ ಮೇಲೆ ಕಾಣಿಸ್ಕೊಳ್ಳೋದು ಸಹಜ. ಸೊ ಇದು ಸಾಮಾನ್ಯವಾಗಿ ರಿಂಕಲ್ಸ್ ಯಾಕೆ ಬರುತ್ತೆ ಅಂದರೆ, ಒಂದು ಈ ಚರ್ಮದಲ್ಲಿ ಹೈಲುರಾನಿಕ್ ಆಸಿಡ್ ಅಂತ ಒಂದು ಅಂಶ ಇರುತ್ತೆ. ಈ ಹೈಲುರಾನಿಕ್ ಆಸಿಡ್ ನಮ್ಮ ಚರ್ಮದ ತೇವಾಂಶವನ್ನು ಹಿಡಿದಿಟ್ಕೊಂಡು
ಚರ್ಮವನ್ನು ಕಾಂತಿಯುತವಾಗಿ ಕಾಣಿಸೋ ಥರ ಮಾಡ್ತಿರುತ್ತೆ. ಸೊ ಏಜ್ ಆಗ್ತಾ ಇದ್ದಂಗೆ ಈ ಹೈಲುರಾನಿಕ್ ಆ್ಯಸಿಡ್ ಅನ್ನೋ ಅಂಶ ಕಡಿಮೆ ಆಗ್ತಾ ಹೋದಾಗ ಈ ಕೊಲಾಜಿನ್ ಹಾಗೂ ಎಲಾಸ್ಟಿನ್ನ ಪ್ರೊಡಕ್ಷನ್ ಕಡಿಮೆ ಆಗ್ತಾ ಹೋಗುತ್ತೆ ಚರ್ಮದಲ್ಲಿ. ಈ ಕೊಲಾಜಿನ್ ಹಾಗೂ ಎಲಾಸ್ಟಿನ್ ಅನ್ನೋಂಥದ್ದು ನಮ್ಮ ಸ್ಕಿನ್ನನ್ನು ಫರ್ಮ್ ಆಗಿಡೋದಕ್ಕೆ ಮತ್ತು ಎಲಾಸ್ಟಿಸಿಟಿನ ಮೇಂಟೈನ್ ಮಾಡೋದಕ್ಕೆ ಅದು ಸಹಾಯ ಮಾಡ್ತವೆ. ಸೊ ಯಾವಾಗ ಈ ಕೊಲಾಜಿನ್ ಎಲಾಸ್ಟಿನ್ ಕಡಿಮೆ ಆಗ್ತಾ ಹೋಗುತ್ತೆ ಆವಾಗ ನಮ್ಮ ಸ್ಕಿನ್ ಫರ್ಮ್ನೆಸ್ ಕಡಿಮೆ ಆಗುತ್ತೆ, ಎಲಾಸ್ಟಿಸಿಟಿನೂ ಕಡಿಮೆ ಆಗ್ತಾ ಹೋಗುತ್ತೆ. ಆವಾಗ ಮುಖದ ಮೇಲೆ ಈ ರಿಂಕಲ್ಸ್ ಆಗಿ ಕಾಣಿಸ್ಕೊಳ್ಳೋಕ್ಕೆ ಶುರು ಆಗುತ್ತೆ. ಆರಂಭದಲ್ಲಿ ಜಸ್ಟ್ ಡಲ್ ಸ್ಕಿನ್ ಥರ ಕಾಣಿಸ್ತಿರುತ್ತೆ, ಬಟ್ ಅದು ಹೀಗೆ ಬಿಟ್ಟಾಗ ಹಲವಾರು ವರ್ಷ ಹೀಗೆ ಕಂಟಿನ್ಯೂಸ್ ಆಗಿ ಹಾಗೆ ಬಿಟ್ಟರೆ ಅದು ಸುಕ್ಕಾಗಿ ಕಾಣಿಸ್ಕೊಳ್ಳೋಕ್ಕೆ ಶುರು ಆಗುತ್ತೆ. ಸೊ ಇದಲ್ಲದೆ ನಮ್ಮ ಚರ್ಮದ ಕೆಳಗಡೆ ಈ ಸಬ್ಕ್ಯುಟೇನಿಯಸ್ ಫ್ಯಾಟ್ ಅಂತ ಒಂದಿರುತ್ತೆ, ಅಂದರೆ ಒಂದು ಕೊಬ್ಬಿನ ಅಂಶದ ಒಂದು ಲೇಯರ್ ಇರುತ್ತೆ. ಈ ಲೇಯರ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ವಯಸ್ಸಾಗ್ತಾ ಇದ್ದಂಗೆ. ಸೊ ಇದು ಕಡಿಮೆ ಆದಾಗ ಕೂಡ ನಮ್ಮ ರಿಂಕಲ್ಸ್ಗಳು ಹೆಚ್ಚಾಗಿ ಕಾಣಿಸೋದಕ್ಕೆ ಶುರು ಆಗುತ್ತೆ. ಸೊ ಮತ್ತು ನಾನು ಮುಂಚೆನೇ ಹೇಳ್ದಂಗೆ ಎಲಾಸ್ಟಿಸಿಟಿ ಕಡಿಮೆ ಆದಾಗ ಗ್ರಾವಿಟೇಷನಲ್ ಫೋರ್ಸ್ ನಮ್ಮ ಚರ್ಮದ ಮೇಲೆ ಹೆಚ್ಚಾಗಿ ಪರಿಣಾಮಗೊಳ್ಳೋದಕ್ಕೆ ಆರಂಭ ಆಗುತ್ತೆ. ಸೊ ಈ ಗ್ರಾವಿಟೇಷನಲ್ ಫೋರ್ಸ್ ಹೆಚ್ಚಾದಾಗ ನಮ್ಮ ಸ್ಕಿನ್ ಸ್ಯಾಗ್ ಆಗೋದಕ್ಕೆ ಶುರು ಆಗುತ್ತೆ. ಅದು ಸ್ಯಾಗ್ ಆದಾಗ ನಮ್ಮ ಈ ಲೋವರ್ ಪಾರ್ಟ್ ಆಫ್ ದ ಫೇಸ್ ಸ್ವಲ್ಪ ಅಗಲವಾಗಿ ಕಾಣಿಸೋದಕ್ಕೆ ಶುರು ಆಗುತ್ತೆ. ಸೊ ಅದು ಒಂದು ಏಜ್ ಆಗ್ತಾ ಇರೋಂಥ ಒಂದು ಲಕ್ಷಣ ಅದು. ಸೊ ಈ ಸಾಮಾನ್ಯವಾಗಿ ನಮ್ಮ ವಯಸ್ಸಾಗ್ತಾ ಇದ್ದಂಗೆ ಆಗುವಂಥ ಏಜಿಂಗ್ ಅಲ್ಲದೆ ಸೊ ಬೇರೆ ಬೇರೆ ಕಾರಣಗಳು ಇದೆ ಈ ವಯಸ್ಸಾಗೋ ಥರ ಕಾಣಿಸೋದಕ್ಕೆ. ಇನ್ನೊಂದು ಏನಂದರೆ ನಾವು ಹೈಪರ್ ಡೈನಮಿಕ್ ರಿಂಕಲ್ಸ್ ಅಂತ ಹೇಳ್ತೀವಿ. ಸೊ ಈ ಹೈಪರ್ ಡೈನಮಿಕ್ ರಿಂಕಲ್ಸ್ ಅದು ಯಾಕಾಗುತ್ತೆ ಅಂದರೆ ಸೊ ನಾವು ನಮ್ಮ ಮುಖದ ಭಾವನೆಗಳನ್ನು ವ್ಯಕ್ತಪಡಿಸ್ಬೇಕಾದ್ರೆ ಸಾಮಾನ್ಯವಾಗಿ ಕೆಲವರು ನಮ್ಮ ಫೇಶಿಯಲ್ ಮಸಲ್ಸ್ನ ಬಳಸೋದು ತುಂಬ ಸಹಜ. ಆದರೆ ಕೆಲವರು ಈ ಫೇಶಿಯಲ್ ಮಸಲ್ಸ್ನ ಅತಿ ಹೆಚ್ಚಾಗಿ ಬಳಸಿದಾಗ ಅದು ರಿಂಕಲ್ಸ್ ಆಗಿ ಕಾಣಿಸ್ಕೊಂಡ್ಬಿಡುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಕೆಲವರು ಮಾತಾಡಬೇಕಾದ್ರೆ ಎಲ್ಲದಕ್ಕೂ ಉಬ್ಬೇರಿಸಿ ಮಾತಾಡೋ ಒಂದು ಅಭ್ಯಾಸ ಇರುತ್ತೆ. ಸೊ ಆ ಉಬ್ಬೇರಿಸಿ ಮಾತಾಡಬೇಕಾದ್ರೆ ಹಣೆಯಲ್ಲಿ ಹಾರಿಸಾಂಟಲ್ ಲೈನ್ಸ್ಗಳು ಕಾಣಿಸೋಕ್ಕೆ ಶುರು ಆಗುತ್ತೆ. ಆರಂಭದಲ್ಲಿ ಬರೀ ಉಬ್ಬೇರಿಸಿದಾಗ ಮಾತ್ರ ಅದು ಕಾಣಿಸ್ತಾ ಇರೋ ರಿಂಕಲ್ಸು ಅದು ಹಾಗೆ ಹಲವಾರು ವರ್ಷ ಹಾಗೆ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದಂಗೆ ಉಬ್ಬೇರಿಸ್ತಿದ್ದಾಗೂ ಆ ಹಣೆ ಮೇಲೆ ಹಾರಿಸಾಂಟಲ್ ರಿಂಕಲ್ಸ್ ಕಾಣಿಸೋದಕ್ಕೆ ಶುರು ಆಗುತ್ತೆ. ನೀವು ಹೇಳಿದ್ದೆಲ್ಲ ಈಗ ಏನು ಅಂತಂದ್ರೆ ಈಗ ವಯಸ್ಸಾಗ್ತಿದ್ದ ಹಾಗೆ ಕಾಣುವಂತಹ ನೆರಿಗೆಗಳಿಗೆ ಕಾರಣಗಳಾಯ್ತು. ಇನ್ನು ಇತ್ತೀಚಿನ ಜೀವನ ಶೈಲಿ ನಾವು ನೋಡೋದಾಯ್ತು ಅಂದ್ರೆ ತುಂಬಾ ಬೇಗನೆ ವಯಸ್ಸಾಗೋದಕ್ಕಿಂತ ಮುಂಚೆನೇ ಒಂದು ನೆರಿಗೆಗಳಾಗಿರ್ಬೋದು, ಕೈಯಲ್ಲಿ ಸುಕ್ಕಾಗಿರ್ಬೋದು ಕಾಣಿಸ್ಕೊಳ್ಳುತ್ತೆ. ಅದು ಯಾಕೆ ಅಂತ ಹೇಳ್ತೀರಾ? ಇಂದಿನ ಜೀವನ ಶೈಲಿಯಲ್ಲಿ ಹೆಚ್ಚು ಎಲ್ಲರೂ ಹೆಚ್ಚು ಸ್ಟ್ರೆಸ್ಸಿಗೆ ಒಳಗಾಗಿರ್ತಾರೆ. ಸೊ ಅತಿಯಾದ ಈ ಮಾನಸಿಕ ಒತ್ತಡ ಇಲ್ಲಾಂದರೆ ನಮ್ಮ ಕೆಲಸದಲ್ಲಿ ಆಗುವಂಥ ಒತ್ತಡಗಳಿಂದನೂ ಬೇಗ ಈ ನೆರಿಗೆಗಳು ಕಾಣಿಸ್ಕೊಳ್ಬೋದು. ಸೊ ಈ ಒತ್ತಡ ಹೆಚ್ಚಾದಾಗ ಬಾಡಿಯಲ್ಲಿ ಫ್ರೀ ರ್ಯಾಡಿಕಲ್ಸ್ ಅನ್ನೋದು ಅಕ್ಯುಮುಲೇಟ್ ಆಗೋದಕ್ಕೆ ಶುರು ಆಗುತ್ತೆ. ಈ ಫ್ರೀ ರ್ಯಾಡಿಕಲ್ಸ್ ಅಕ್ಯುಮುಲೇಟ್ ಆದಾಗ ನಮ್ಮ ಸ್ಕಿನ್ನಿಗೆ ಬೇಕಾಗಂಥ ನ್ಯೂಟ್ರಿಷನಲ್ ಸಪ್ಲೈ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಯಾವಾಗ ನಮ್ಮ ಚರ್ಮಕ್ಕೆ ಬೇಕಾಗಂಥ ನ್ಯೂಟ್ರಿಷನ್ ಕಡಿಮೆ ಆಗ್ತಾ ಹೋಗುತ್ತಾ ಆವಾಗ ನಮ್ಮ ಚರ್ಮದ ಕಾಂತಿ ಕೂಡ ಕಡಿಮೆ ಆಗುತ್ತೆ. ಸೊ ಅದು ಡಲ್ ಆಗಿ ಕಾಣಿಸ್ಕೊಳ್ಳೋಕ್ಕೆ ಶುರು ಆಗುತ್ತೆ. ಸೊ ಗ್ರ್ಯಾಜುಯಲ್ ಆಗಿ ಅದು ರಿಂಕಲ್ಸ್ ಆಗಿ ಕಾಣಿಸ್ಕೊಳ್ಳುತ್ತೆ. ಸ್ಟ್ರೆಸ್ ಅಲ್ಲದೆ ಕೆಲವರು ತುಂಬ ಧೂಮಪಾನ ಮಾಡೋಂಥವರಲ್ಲೂ ಬೇಗ ಇದು ರಿಂಕಲ್ಸ್ಗೆ ಕಾಣಿಸ್ಕೊಳ್ಳುತ್ತೆ. ಸೊ ಈ ಟೊಬ್ಯಾಕೊ ಸ್ಮೋಕ್ ಅಂತ ಏನು ಹೇಳ್ತೀವಿ ಅದು ನಮ್ಮ ಚರ್ಮದಲ್ಲಿರೋ ರಕ್ತನಾಳಗಳನ್ನು ಕನ್ಸ್ಟ್ರಿಕ್ಟ್ ಮಾಡಿಬಿಡುತ್ತೆ. ಸೊ ಅದು ಕನ್ಸ್ಟ್ರಿಕ್ಟ್ ಆದಾಗ ಮತ್ತು ನಮ್ಮ ಚರ್ಮಕ್ಕೆ ಬೇಕಾದ ಈ ನ್ಯೂಟ್ರಿಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಅದರಿಂದ ಕೂಡ ನೆರಿಗೆಗಳು ಬೇಗ ಕಾಣಿಸುತ್ತೆ. ಮತ್ತು ಕೆಲವರು ಹೆಚ್ಚು ಬಿಸಿಲಲ್ಲಿ ಓಡಾಡೋಂಥವ್ರು ಇರ್ತಾರಲ್ಲ ಅಂಥವರಲ್ಲೂ ಬೇಗ ನೆರಿಗೆಗಳು ಕಾಣಿಸುತ್ತೆ. ಬಿಸಿಲಲ್ಲಿ ಹೆಚ್ಚಾಗಿ ಓಡಾಡಿದಾಗ ಸೊ ಈ ಕೊಲಾಜಿನ್ ಹಾಗೂ ಎಲಾಸ್ಟಿನ ಬ್ರೇಕ್ ಡೌನ್ ಆಗುತ್ತೆ. ಅದರಿಂದ ಕೂಡ ನೆರಿಗೆಗಳು ಬೇಗ ಬರುತ್ತೆ. ಸೊ ಇದಲ್ಲದೆ ಈ ಬ್ರೇಕ್ ಡೌನ್ ಆಗೋದಲ್ಲದೆ ಕೆಲವರು ಬಿಸಿಲಲ್ಲಿ ಓಡಾಡಬೇಕಾದ್ರೆ ತುಂಬ ಈ ಕಣ್ಣನ್ನು ಸ್ಕ್ವೀಸ್ ಮಾಡಬೇಕಾಗತ್ತೆ. ಸೊ ಫೋರ್ ಹೆಡ್ ಮಸಲ್ಸ್ನೆಲ್ಲ ಸ್ಕ್ವೀಸ್ ಮಾಡಬೇಕಾಗತ್ತೆ. ಆ ಕಂಟಿನ್ಯೂಸ್ ಆಗಿ ಈ ಮಸಲ್ಸ್ ಎಲ್ಲ ಸ್ಕ್ವೀಸ್ ಆಗಿ ಕೂಡ ರಿಂಕಲ್ಸ್ ಕಾಣಿಸೋದಕ್ಕೆ ಶುರು ಆಗುತ್ತೆ. ಈಗ ಈ ವಯಸ್ಸಾಗ್ತಾ ಇದ್ದಾಗ ಈ ರಿಂಕಲ್ಸ್ ಕಾಣಿಸ್ಕೊಳ್ಳೋದಕ್ಕೆ ಏನೆಲ್ಲ ಕಾರಣಗಳು ಅಂತ ತಿಳಿಸ್ಕೊಟ್ರಿ. ಇನ್ನು ವಯಸ್ಸಾಗುವಿಕೆಯ ಲಕ್ಷಣಗಳ ಬಗ್ಗೆ ಮತ್ತಷ್ಟು ಚರ್ಚೆ ನಾವು ಮುಂದುವರಿಸೋಣ. ಈಗ ಸಖಿ ಸಮಯ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ಸಖಿ ಸಮಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇನ್ನು ಕಾರಣಗಳು ಏನೇನು ಅಂತ ತಿಳಿಸ್ಕೊಟ್ರಿ. ಈ ನೆರಿಗೆಗಳು ಕಾಣಿಸ್ಕೊಳ್ಳೋದಕ್ಕೆ ಮುಖದಲ್ಲಾಗಿರ್ಬೋದು, ಕೈಯಲ್ಲಾಗಿರ್ಬೋದು. ಇನ್ನು ಇದರ ಲಕ್ಷಣಗಳು ಹೇಗಿರುತ್ತೆ ಅಂತ ಹೇಳ್ತೀರಾ? ಈ ರಿರಿಂಕಲ್ಸ್ನ ಲಕ್ಷಣ ಅಂತ ಅಂದರೆ ನಾವು ಯೂಶಲಿ ರಿಂಕಲ್ಸ್ನ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಮುಖವನ್ನು 3 ಭಾಗಗಳಾಗಿ ಡಿವೈಡ್ ಮಾಡಿಕೊಂಡು ನಾವು ಟ್ರೀಟ್ಮೆಂಟ್ ಕನ್ವೀನಿಯನ್ಸ್ಗೋಸ್ಕರ ನಾವು ಡಿವೈಡ್ ಮಾಡ್ಕೊಳ್ತೀವಿ. ಸೊ ಈ ಮುಖದ ಮೇಲಿನ ಭಾಗದಲ್ಲಿ ಅಂದರೆ ಈ ಫೋರ್ ಹೆಡ್ ಇಂದ ಕಣ್ಣಿನ ತನಕ ಸೊ ಈ ಸಾಮಾನ್ಯವಾಗಿ ಫೋರ್ ಹೆಡ್ ಮೇಲೆ ಬರೋಂಥದ್ದು
ಇದು ಹಾರಿಜಾಂಟಲ್ ಫೋರ್ಹೆಡ್ ಲೈನ್ಸ್ ಅಂತ ಹೇಳ್ತೇವೆ. ಸೊ ಹಣೆ ಮೇಲೆ ಅದನ್ನು ಮುಂಚೆ ಹೇಳ್ದಂಗೆ ಕೆಲವರು ಹೆಚ್ಚಾಗಿ ಹುಬ್ಬೇರಿಸ್ಕೊಂಡು ಮಾತಾಡಬೇಕಾದ್ರೆ ಹಣೆಯ ಮೇಲೆ ಈ ಹಾರಿಜಾಂಟಲ್ ಲೈನ್ಸ್ಗಳು ಕಾಣಿಸ್ಕೊಳ್ತವೆ. ಅದು ಹಾಗೆ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದರೆ ಅದು ಪರ್ಮನೆಂಟ್ ಲೈನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಸಾಮಾನ್ಯವಾಗಿ ಈ ಥರ ಹೈಪರ್ ಡೈನಮಿಕ್ ರಿಂಕಲ್ಸ್ ಬರೋಂಥವ್ರಿಗೆ ಈ ಲೇಟ್ 25-30s ಆ ಮಸಲ್ ಕಾಂಟ್ರಾಕ್ಟ್ ಆದಾಗ ಮಾತ್ರ ಅದು ಲೈನ್ಸ್ಗಳು ಕಾಣಿಸ್ತಾ ಇರುತ್ತೆ. ಅದು ಹೀಗೆ ಕಂಟಿನ್ಯೂಸ್ ಆಗಿ ಆಗ್ತಾ ಇತ್ತು ಫಾರ್ ಮೆನಿ ಇಯರ್ಸ್ ಅಂತ ಅಂದರೆ ಬೈ 40s-50s ಅವ್ರ ಹುಬ್ಬು ಮೇಲ್ಗಡೆ ಏರಿಸ್ತಿಲ್ಲ ಅಂದ್ರೂ ಅಲ್ಲಿ ಲೈನ್ಸ್ ಕಾಣಿಸೋದಕ್ಕೆ ಶುರು ಆಗುತ್ತೆ. ಸೊ ಈ ಥರ ಆದಾಗ ಆ ಗೆರೆಗಳು ಮುಖದ ಮೇಲೆ ಕಾಣಿಸ್ಕೊಂಡಾಗ ಬೇಗ ಆಗೋ ಥರ ಕಾಣಿಸ್ತಿರ್ತಾರೆ. ಸೊ ಹಣೆ ಮೇಲೆ ಮತ್ತು ಈ ಎರಡು ಹುಬ್ಬುಗಳ ಮಧ್ಯ ಕೆಲವ್ರಿಗೆ ನೀವು ಎರಡು ಲೈನ್ಸ್ ಥರ ಕಾಣಿಸ್ತಿರುತ್ತೆ. ಸೊ ಇದಕ್ಕೆ ನಾವು ಫ್ರೌನ್ ಲೈನ್ಸ್ ಅಂತ ಕರಿತೀವಿ. ಅದು ಕೆಲವ್ರಿಗೆ ಯಾವಾಗಲೂ ಹುಬ್ಬು ಗಂಟು ಹಾಕೊಳ್ಳೋಂಥ ಅಭ್ಯಾಸ ಇರುತ್ತೆ. ಸೊ ಅಂಥವರಲ್ಲಿ ಸಾಮಾನ್ಯವಾಗಿ ಫ್ರೌನ್ ಲೈನ್ಸ್ ಹೆಚ್ಚಾಗಿ ಕಾಣಿಸುತ್ತೆ. ಸೊ ವಯಸ್ಸಾಗ್ತಾ ಇದ್ದಂಗೆ ನೀವು ಫ್ರೌನ್ ಮಾಡಲಿಲ್ಲ ಅಂದ್ರೂ ಆ ಫ್ರೌನ್ ಲೈನ್ಸ್ ಕಾಣಿಸೋಕ್ಕೆ ಶುರು ಆಗೋದ್ರಿಂದ ಅದು ನೀವು ಸುಮ್ಮನೆ ಹಾಗೆ ಇದ್ರೂ ಯಾವಾಗಲೂ ಫ್ರೌನ್ ಮಾಡ್ತಿದ್ದೀರೇನೋ ಅನ್ನೋ ಒಂದು ಭಾವನೆ ಬರೋ ಥರ ಅದು ಕಾಣಿಸುತ್ತೆ. ಸೊ ಕೆಲವರಿಗೆ ಈ ಕಣ್ಣಿನ ಅಕ್ಕಪಕ್ಕದಲ್ಲಿ ಈ ಗೆರೆಗಳಿಗೂ ಕಾಣಿಸ್ಕೊಳ್ಬೋದು. ಸೊ ಇದು ಸಾಮಾನ್ಯವಾಗಿ ಕೆಲವರು ಕಣ್ಣು ಸ್ಕ್ವೀಸ್ ಮಾಡಿ ಮಾತಾಡೋಂಥವ್ರು ಇರ್ತಾರೆ. ಸೊ ಅಂಥವರಲ್ಲಿ ಜಾಸ್ತಿ ಈ ಥರ ನೆರಿಗೆಗಳು ಕಾಣಿಸುತ್ತೆ. ಸೊ ಅದಲ್ಲದೆ ತುಂಬ ಬಿಸಿಲಲ್ಲಿ ಹೋದಾಗ ಸೊ ಕಣ್ಣುಗಳನ್ನು ಸ್ಕ್ವೀಸ್ ಮಾಡಬೇಕಾಗತ್ತೆ. ಅಂಥವರಲ್ಲಿ ಈ ಕಣ್ಣಿನ ಅಕ್ಕಪಕ್ಕದಲ್ಲಿ ನೆರಿಗೆಗಳು ಕಾಣಿಸ್ತವೆ. ಓಕೆ, ಹಾಗಾದರೆ ಇಷ್ಟೆಲ್ಲ ಲಕ್ಷಣಗಳು ಕಾಣಿಸುತ್ತೆ ಅಂತ ತಿಳಿಸ್ಕೊಟ್ರಿ. ಇನ್ನು ಈ ನೆರಿಗೆಗಳಿಗೆ ಏನೊಂದು ಟ್ರೀಟ್ಮೆಂಟ್ ಇದೆ ಅಂತ ಹೇಳ್ತೀರಾ? ನೆರಿಗೆಗಳನ್ನು ಕಡಿಮೆ ಮಾಡೋದಕ್ಕೆ ನಾವು ನ್ಯೂರೋನಾಕ್ಸ್ ಅನ್ನೋ ಒಂದು ಚಿಕಿತ್ಸಾ ಪದ್ಧತಿನ ಬಳಸ್ತೀವಿ. ಸೊ ಈ ನ್ಯೂರೋನಾಕ್ಸ್ ಅನ್ನೋದು ನಾವು ಈ ಓವರ್ ಆಕ್ಟಿವ್ ಮಸಲ್ಸಿಂದ ಆಗುವಂಥ ರಿಂಕಲ್ಸ್ನ ಕಡಿಮೆ ಮಾಡೋದಕ್ಕೆ ನಾವು ಇದನ್ನು ಬಳಸ್ತೀವಿ. ಈ ನ್ಯೂರೋನಾಕ್ಸ್ನ ನಾವು ಯಾವ ಮಸಲ್ ಹೈಪರ್ ಆಕ್ಟಿವ್ ಇರುತ್ತೆ ಆ ಮಸಲ್ಗೆ ಡೈರೆಕ್ಟಾಗಿ ಇಂಜೆಕ್ಟ್ ಮಾಡಿದಾಗ ಆ ಮಸಲ್ಸ್ ರಿಲ್ಯಾಕ್ಸ್ ಆಗಿ ಆ ಜಾಗದಲ್ಲಿ ರಿಂಕಲ್ಸ್ ಬರದೇ ಇರೋ ಥರ ನೋಡ್ಕೊಳ್ಳುತ್ತೆ. ಯೂಶ್ವಲಿ ಏನಾಗುತ್ತೆ ಅಂದರೆ ಆ ಮಸಲ್ಸ್ ಕಾಂಟ್ರಾಕ್ಟ್ ಆದಾಗ ಆ ಮಸಲ್ಸ್ ಮೇಲ್ಗಡೆ ಇರೋ ಸ್ಕಿನ್ ಕೂಡ ಫೋಲ್ಡ್ ಆಗುತ್ತೆ. ಆ ಫೋಲ್ಡ್ ಆಗೋದ್ರಿಂದ ರಿಂಕಲ್ಸ್ ಆಗುತ್ತೆ. ಸೊ ಈ ನ್ಯೂರೋನಾಕ್ಸ್ ಇಂಜೆಕ್ಟ್ ಮಾಡೋದ್ರಿಂದ ಆ ಮಸಲ್ಸ್ ರಿಲ್ಯಾಕ್ಸ್ ಆಗಿ ಚರ್ಮ ಫೋಲ್ಡ್ ಆಗದಿರೋ ಥರ ನೋಡ್ಕೊಳ್ಳುತ್ತೆ. ಸೊ ಅದರಿಂದ ಮತ್ತೆ ರಿಂಕಲ್ಸ್ ಬರದೇ ಇರೋ ಥರ ನೋಡ್ಕೊಳ್ಳುತ್ತೆ. ಇದು ಇರೋ ರಿಂಕಲ್ಸ್ ಕಡಿಮೆ ಮಾಡೋದಲ್ಲದೆ ಹೊಸ ರಿಂಕಲ್ಸ್ ಅನ್ನು ತಡೆಯೋದಕ್ಕೆ ತುಂಬಾ ಸಹಾಯಕವಾಗಿರುತ್ತೆ. ಓಕೆ, ಇದು ಈ ನ್ಯೂರೋನಾಕ್ಸ್ ಅನ್ನೋದು ಯಾವ ರೀತಿಯ ಒಂದು ರಿಂಕಲ್ಸ್ ತಡೆಗಟ್ಟುತ್ತೆ ಅಂತ ತಿಳಿಸ್ಕೊಟ್ರಿ. ಇನ್ನು ಇದು ಚಿಕಿತ್ಸಾ ವಿಧಾನ ಹೇಗೆ ಅಂತ ಹೇಳ್ತೀರಾ? ಸೊ ನಾವು ಇದು ನ್ಯೂರೋನಾಕ್ಸ್ ಅನ್ನೋದನ್ನು ನಾವು ಕೆಲವೇ ನಿಮಿಷಗಳಲ್ಲಿ ಮಾಡುವಂಥ ಒಂದು ಚಿಕಿತ್ಸೆ. ಸೊ ಮೇ ಬಿ ಲೆಸ್ ದೆನ್ 30 minutesಲ್ಲಿ ನಾವು ಇದು ಟ್ರೀಟ್ಮೆಂಟ್ನ ಮುಗಿಸ್ಬಿಡ್ಬೋದು. ಸೊ ಇದರಲ್ಲಿ ಇದಕ್ಕೆ ಯಾವ ಅನಸ್ತೇಷಿಯಾ ಆಗಲಿ ಅದೇನೂ ಬೇಕಾಗೋದಿಲ್ಲ. ಬಟ್ ಕೆಲವ್ರಿಗೆ ತುಂಬ ಪೇನಿಗೆ ಸೆನ್ಸಿಟಿವ್ ಇರೋಂಥವರಲ್ಲಿ ನಾವು ಈ ಲೋಕಲ್ ಅನಸ್ಥೆಟಿಕ್ ಕ್ರೀಮ್ ಅಪ್ಲೈ ಮಾಡಿಬಿಟ್ಟು ಆಮೇಲೆ ಈ ಚಿಕಿತ್ಸೆಯನ್ನು ಮಾಡ್ತೀವಿ. ಇದರಲ್ಲಿ ನಾವು ತುಂಬ ಫೈನ್ ನೀಡಲ್ಸ್ನ ಬಳಸೋದ್ರಿಂದ ಅದರಿಂದ ಆಗೋ ಡಿಸ್ಕಂಫರ್ಟ್ ಕೂಡ ತುಂಬ ಮಿನಿಮಲ್ ಇರುತ್ತೆ. ಸೊ ಇದರಲ್ಲಿ ನಾವು ನ್ಯೂರೋನಾಕ್ಸ್ ಅನ್ನೋ ಒಂದು ಔಷಧಿಯನ್ನು ನಾವು ಡೈರೆಕ್ಟಾಗಿ ಮಸಲ್ಸ್ ಒಳಗಡೆನೇ ಇಂಜೆಕ್ಟ್ ಮಾಡ್ತೇವೆ. ಸೊ ಮತ್ತು ಅದು ಎಷ್ಟು ಡೋಸ್ ಇಂಜೆಕ್ಟ್ ಮಾಡಬೇಕು ಅನ್ನೋದು ಮಸಲ್ ಎಷ್ಟು ಹೈಪರ್ ಆಕ್ಟಿವ್ ಇದೆ ಮತ್ತು ಯಾವ ಜಾಗದಲ್ಲಿದೆ ಆ ಮಸಲ್ಲು ಅನ್ನೋದ್ರ ಮೇಲೆ ನಾವು ಅದನ್ನು ಡಿಸೈಡ್ ಮಾಡಬೇಕಾಗತ್ತೆ. ಸೊ ಇದು ನಾವು ಟ್ರೀಟ್ಮೆಂಟ್ ಮಾಡಿದ ನಂತರ ಒಂದು 3-4 ದಿವಸದಲ್ಲಿ ಅದು ರಿಸಲ್ಟ್ ಕಾಣಿಸೋದಕ್ಕೆ ಶುರು ಆಗುತ್ತೆ. ಅದು ಮ್ಯಾಕ್ಸಿಮಮ್ ರಿಸಲ್ಟ್ ಕಾಣಿಸೋದಕ್ಕೆ ಒಂದು 15 to 30 days ಆದರೂ ಬೇಕಾಗತ್ತೆ. ಓಕೆ, ಇನ್ನು ಯಾವ ಜಾಗದಲ್ಲಿದೆ ಅಂತ ನೋಡಿ ನೀವು ಟ್ರೀಟ್ಮೆಂಟ್ನ ಒಂದು ಡೋಸ್ ಫಿಕ್ಸ್ ಮಾಡ್ತೀರಾ ಅಂತ ಹೇಳಿದ್ರೆ, ಯಾಕೆ ಅದು ಹಾಗೆ ಅಂತ ಹೇಳ್ತೀರಾ? ಯಾಕಂದರೆ ಕೆಲವ್ದು ಮಸಲ್ಸ್ ತುಂಬ ಚಿಕ್ಕದಾಗಿರುತ್ತೆ. ಸೊ ಅಂಥ ಮಸಲ್ಗೆ ಕಡಿಮೆ ಡೋಸ್ ಬೇಕಾಗುತ್ತೆ. ಕೆಲವುದು ತುಂಬ ಥಿಕ್ಕಾಗಿರೋ ಮಸಲ್ಸ್ ಇರುತ್ತೆ ಕೆಲವ್ರಿಗೆ, ಅಂಥವ್ರಿಗೆ ಸ್ವಲ್ಪ ಹೆಚ್ಚು ಡೋಸ್ ಬೇಕಾಗುತ್ತೆ. ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಮಸಲ್ಸ್ ಚಿಕ್ಕದಾಗಿರುತ್ತೆ, ಅವ್ರಿಗೆ ಕಡಿಮೆ ಡೋಸ್ ಬೇಕಾಗುತ್ತೆ. ಬಟ್ ಪುರುಷರಲ್ಲಿ ಸ್ವಲ್ಪ ಮಸಲ್ಸ್ ಬಲ್ಕಿ ಆಗಿರುತ್ತೆ, ಸೊ ಅಂಥವರಲ್ಲಿ ಹೆಚ್ಚು ಡೋಸ್ ಬೇಕಾಗುತ್ತೆ. ಇದು ಸಾಮಾನ್ಯವಾಗಿ ಒಂದು ಟ್ರೀಟ್ಮೆಂಟ್ ಮಾಡಿದ ನಂತರ ಸುಮಾರು 6 months ಅದರ ಎಫೆಕ್ಟ್ ಇರುತ್ತೆ. ಸೊ ಅದಾದಮೇಲೆ ಕೆಲವರು ಏನಂದರೆ ಪ್ರತಿ 6 months once ಮಾಡ್ಕೊಳ್ತಾ ಇದ್ದಂಗೆ ಆ ಮಸಲ್ಸ್ ಕೂಡ ಚಿಕ್ಕದಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ರೆಗ್ಯುಲರಾಗಿ ಮಾಡಿಸ್ಕೊಳ್ಳೋ